ಸೆಕೆಂಡ್ ಮಂತ್ ಅಲ್ಲಿ ನಾರ್ಮಲ್ ಸಿಂಪ್ಟಮ್ಸ್ ಅಂದ್ರೆ ಪ್ರೆಗ್ನೆನ್ಸಿ ಸಿಕ್ನೆಸ್, ಮಾರ್ನಿಂಗ್ ಸಿಕ್ನೆಸ್, ಬ್ರೆಸ್ಟ್ ಡಿಸ್ಕಂಫರ್ಟ್ ಅದೆಲ್ಲ ಬಿಟ್ಟು ಬೇರೆ ಏನ್ ಆಗ್ಬೋದು, ಯಾವಾಗ ನಾವು ತೋರಿಸಲೇಬೇಕಾಗುತ್ತೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಅಂತಂದ್ರೆ ತುಂಬಾ ಸಿವಿಯರ್ ಅಬ್ಡಾಮಿನ್ ಪೇನ್ ಬರುತ್ತೆ. ಈಗ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಿರಲ್ಲ ನಿಮ್ಗೆ ಇನ್ನು ಯೂಟ್ರಸ್ ಒಳಗೆ ಇದೆಯಾ ಇಲ್ವಾ. ಆ ಸಿವಿಯರ್ ಅಬ್ಡಾಮಿನಲ್ ಪೇನ್ ಬಂದಾಗ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು. ನಾವು ಯೂಟ್ರಸ್ ಒಳಗಡೆನೆ ಇದೆಯಾ ಅಥವಾ ಆ ಪೇನ್ ಏನಾದ್ರು ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇಂದ ಆಗಿದೆಯಾ ಅಥವಾ ಬೇರೆ ರೀಸನ್ ಇಂದ ಆಗಿದೆಯಾ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದೆಯಾ ಅಂತ ನಾವು ಸ್ಕ್ಯಾನ್ ಮಾಡಿ ನೋಡ್ಬೇಕಾಗತ್ತೆ. ಒಮ್ಮೊಮ್ಮೆ ನಿಮ್ಗೆ ತುಂಬಾ ವಾಮಿಟಿಂಗ್ ಆಗಿ ಸುಸ್ತಾಗ್ತಾ ಇದ್ರೆ ಎಷ್ಟು ತನಕ ನೀವು ಟ್ಯಾಬ್ಲೆಟ್ಸ್ ತಗೋಬಹುದು, ಯಾವಾಗ ಬರ್ಲೇಬೇಕು ಅಂತ ಹೇಳ್ತಾರೆ ಅವಾಗ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗತ್ತೆ. ಏನು ಊಟನೇ ಮಾಡ್ತಾ ಇಲ್ಲ, ಏನು ಸೇರ್ತಾ ಇಲ್ಲ ಅಂದಾಗ ಅದಕ್ಕೆ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗ್ಬಿಡುತ್ತೆ. ಡಾಕ್ಟರ್ನ ಮೀಟ್ ಮಾಡ್ಬೇಕು. ಕೆಲವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ಸೊ ಮಿಸ್ಕ್ಯಾರೇಜ್ ಅಂತ ಹೆದರ್ಕೋಬಹುದು. ಸೊ ಮಿಸ್ಕ್ಯಾರೇಜ್ ಎಲ್ರಿಗೂ ಆಗ್ಲೇಬೇಕಂತಿಲ್ಲ. ಬ್ಲೀಡಿಂಗ್ ಆದಾಗ ನೀವು ಅವಾಗ್ಲೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಫಾಲೋ ಅಪ್ ಮಾಡಿ ನೋಡ್ತೀವಿ ಮಿಸ್ಕ್ಯಾರೇಜ್ ಆಗ್ತಾ ಇದೆಯಾ ಅಥವಾ ಅದು ಹಾಗೇನೆ ಸ್ಟಾಪ್ ಆಗುತ್ತಾ, ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ನ ಕೊಡ್ಬೇಕಾಗತ್ತೆ. ಹಾಗೇನೆ ನಿಮ್ಗೆ ಸೆಕೆಂಡ್ ಮಂತ್ ಅಲ್ಲಿ ಇಂಪಾರ್ಟೆಂಟ್ ಆರ್ಗನ್ ಡೆವಲಪ್ಮೆಂಟ್ ಇರುತ್ತೆ, ಆರ್ಗನೋಜೆನಿಸಿಸ್ ಅಂತ ಹೇಳ್ತೀವಿ, ಎಂಬ್ರಿಯೋಜೆನಿಸಿಸ್ ಟೈಮ್ ಅಲ್ಲಿ. ಸೊ ಅವಾಗ ನೀವು ಬೇರೆ ಡಾಕ್ಟರ್ನ ಕೇಳದೆ, ನಿಮ್ಮ ಗೈನಕಾಲಜಿಸ್ಟ್ ನ ಕೇಳದೆ ನೀವು ಬೇರೆ ಯಾವ ಮೆಡಿಸಿನ್ಸ್ ಓವರ್ ದಿ ಕೌಂಟರ್ ತಗೊಳ್ಬೇಡಿ. ತಗೊಳ್ಬೇಕಾದ್ರೆ ಯಾವುದಾದ್ರೂ ಬೇರೆ ನಿಮ್ಗೆ ಹಲ್ ನೋವು ಇದೆ ಅಥವಾ ಬೇರೆ ಸರ್ಜನ್ ಹತ್ರ ಹೆಮರಾಯ್ಡ್ಸ್ ಇದೆ, ಪೈಲ್ಸ್, ಎಲ್ಲಿಗೆ ಹೋದ್ರು ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳ್ಬೇಕು. ಪ್ರೆಗ್ನೆನ್ಸಿ ಇದನ್ನ ನೀವು ಡಿಸ್ಕ್ಲೋಸ್ ಮಾಡ್ಬಿಟ್ಟೇನೆ ಟ್ಯಾಬ್ಲೆಟ್ಸ್ ನ ಮೆಡಿಸಿನ್ಸ್ ನ ತಗೊಳ್ಬೇಕಾಗತ್ತೆ. ಸೊ ಹೀಗೆ ಸೆಕೆಂಡ್ ಮಂತ್ ಅಲ್ಲಿ ನಿಮ್ಗೆ ವಾಮಿಟಿಂಗ್ ಎಕ್ಸಸ್ ಆದ್ರೆ ಹೋಗ್ಬೇಕು ಡಾಕ್ಟರ್ ಹತ್ರ, ಪೇನ್ ಆದ್ರೆ ಹೋಗ್ಬೇಕು, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಯೂರಿನ್ ಜಾಸ್ತಿ ಹೋಗ್ತಾ ಇರ್ಬೋದು ಅಥವಾ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರ್ಬೋದು, ಹೀಗೆಲ್ಲ ಏನೇ ಸಿಂಪ್ಟಮ್ ಇದ್ರೂ ನೀವು ಹೋಗಿ ತೋರಿಸ್ಬೇಕಾಗತ್ತೆ. ಮತ್ತೆ ಸ್ಕ್ಯಾನಿಂಗ್ ಅಲ್ಲಿ ಎಲ್ಲ ಸರಿ ಇದೆಯಾ ಅಂತ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಎಲ್ಲ ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೀರಾ ಅಂತ ನೋಡ್ತಾರೆ. ಬೇರೆ ಏನಾದರೂ ಅಸೋಸಿಯೇಟೆಡ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಈಗ್ಲಿಂದಾನೇ, ಯಾಕಂದ್ರೆ ಥೈರಾಕ್ಸಿನ್ ಸಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಬಿಗೆ ಅಫೆಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ನಿಮ್ಗೆ ಥೈರಾಯ್ಡ್ ನಾರ್ಮಲ್ ಎಲ್ಲ ಹಾರ್ಮೋನ್ಸ್ ಅಂದ್ರೆ. ಸೊ ಸೆಕೆಂಡ್ ಮಂತ್ ಅಲ್ಲಿ ಈ ತರ ಚೇಂಜಸ್ ಇರುತ್ತೆ, ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಥರ್ಡ್ ಮಂತ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ